ಎಲ್ಲರಿಗೂ ನಮಸ್ತೆ. ನಾನು ಮೊದಲೇ ಹೇಳಿದಾಗೆ ಧನುರ್ಮಾಸದ ಮಹತ್ವದ ಬಗ್ಗೆ ತಿಳಿಸಿದ್ದೀನಿ. ಎಲ್ಲರೂ ಆ ವಿಡಿಯೋ ನೋಡಿ. ಹಾಗೆ ಧನುರ್ಮಾಸದಲ್ಲಿ ಹೇಗೆ ನೀವು ಧನ ಪ್ರಾಪ್ತಿಯನ್ನು ಮಾಡ್ಕೋಬೇಕು ಅಂತಲೂ ತಿಳಿಸಿದ್ದೀನಿ. ಆ ವಿಡಿಯೋವನ್ನು ನೋಡಿ. ಹಾಗೆ ಹೇಗೆ ಶತ್ರು ಬಾಧೆಯಿಂದ ನೀವು ಹೊರಗಡೆ ಬರಬಹುದು ಅನ್ನೋ ವಿಡಿಯೋನೂ ಕೂಡ ಮಾಡಿದ್ದೀನಿ, ಅದನ್ನು ನೋಡಿ. ಈಗ ನಾನು ತಿಳಿಸ್ತಾ ಇರೋದು ಆರೋಗ್ಯ ಸಮಸ್ಯೆ. ಎಷ್ಟೋ ಜನಕ್ಕೆ ತುಂಬ ಆರೋಗ್ಯ ಸಮಸ್ಯೆ ಆಗಿರುತ್ತೆ. ಅದು ಅಲ್ಲದೆ ಈ ಚಳಿಗಾಲದಲ್ಲಿ ತುಂಬ ಆರೋಗ್ಯ ಸಮಸ್ಯೆನೇ ಹೆಚ್ಚಾಗೋಗಿರುತ್ತಲ್ವ. ಅದನ್ನು ಕೂಡ ಧನುರ್ಮಾಸ ವ್ರತನ ಮಾಡಿ ಈ ಆರೋಗ್ಯ ಸಮಸ್ಯೆಯನ್ನು ಹೇಗೆ ನೀವು ನಿವಾರಣೆ ಮಾಡ್ಕೋಬಹುದು ಅಂತ ಅಂದರೆ, ಈ ಧನುರ್ಮಾಸದಲ್ಲಿ ನೀವು ಧನ್ವಂತ್ರಿ, ಆ ದೇವರ ಭಗವಾನ್ ವಿಷ್ಣುವಿನ ರೂಪ ಧನ್ವಂತ್ರಿಯ ವ್ರತವನ್ನು ಆಚರಿಸಿ ನೀವು ಆರೋಗ್ಯ ಸಮಸ್ಯೆಯಿಂದ ಹೊರಗಡೆ ಬರಬಹುದು. ಈ ಬ್ರಾಹ್ಮಿ ಮುಹೂರ್ತದಲ್ಲಿ ಬೆಳಗಿನ ಜಾವ ಎದ್ದು ನೀವು ಸ್ನಾನಾದಿಗಳನ್ನು ಮುಗಿಸಿ ಪೂಜಾ ಕ್ರಮಗಳನ್ನು ಮಾಡಿ. ಹಾಗೆ ಪೂಜಾ ಕ್ರಮದಲ್ಲಿ ಮನೆಯಲ್ಲೇ ಫಸ್ಟು ಎಲ್ಲ ಪೂಜಾ ಕ್ರಮಗಳನ್ನು ನೀವು ಮುಗಿಸ್ಕೋಬಹುದು. ದೇವರ ದೀಪ ಹಚ್ಚಿ ಪರಿಮಳವಾದ ಸುಗಂಧಭರಿತ ಹೂಗಳನ್ನು ನೀವು ಅರ್ಪಣೆ ಮಾಡಿ. ಈ ಧನ್ವಂತ್ರಿಯ ವ್ರತದಲ್ಲಿ ಹೆಚ್ಚಿಗೆ ತುಂಬ ಪ್ರಾಮುಖ್ಯತೆಯನ್ನು ಕೊಡಬೇಕಾಗಿರೋದೊಂದು ತುಳಸಿ ಹಾರಕ್ಕೆ. ತುಳಸಿ ಹಾರನ ನೀವು ರೆಡಿ ಮಾಡ್ಕೋಬೇಕು ಎವ್ರಿ ಡೇ, ಅಂದರೆ ಪ್ರತಿದಿನ ಕೂಡ ನೀವು, ಅದೇ ತುಳಸಿ ಹಾರ ತುಂಬ ದೊಡ್ಡದಾಗಿ ನಂಗೆ ಸಿಗಲ್ಲಪ್ಪ ಅಂದರೆ ಚಿಕ್ಕ ಚಿಕ್ಕದಾಗೆ ತೊಗೊಂಡು ನೀವು ದೇವಸ್ಥಾನಕ್ಕೆ ಹೋಗೋರು ದೇವರಿಗೆ ಅರ್ಪಿಸೋದಕ್ಕೆ ನೀವು ತಗೊಳ್ಳಿ. ಹಾಗೆ ಮನೆಯಲ್ಲಿ ಕೂಡ ಮಾಡೋದಕ್ಕೋಸ್ಕರ ನಾರಾಯಣನಿಗೆ ಅರ್ಪಿಸೋದಕ್ಕೋಸ್ಕರ ಒಂದು ಚಿಕ್ಕದಾದ ತುಳಸಿ ಒಂದು ಪತ್ರೆಗಳನ್ನ ನೀವು ಇಟ್ರೂ ಸಾಕಾಗುತ್ತೆ. ಹಾಗೆ ಇದನ್ನು ಮಾಡುವಾಗ ಒಂದು ಯಾರ ಮನೆಯಲ್ಲಿ ಬೆಳ್ಳಿ ಬಟ್ಲಿದ್ರೆ, ಅಂದರೆ ಬೆಳ್ಳಿದ ಒಂದು ಗ್ಲಾಸ್ ಇರ್ಬೋದು, ಬೆಳ್ಳಿ ಇರೋರು ಬೆಳ್ಳಿದಲ್ಲೇ ಇಟ್ಕೊಳ್ಳಿ. ಇಲ್ಲದೆ ಇರೋರು ಒಂದು ಪಂಚಪಾತ್ರೆದಲ್ಲಿ ಪಂಚಲೋಹದ ಪಾತ್ರೆ ಇರ್ಬೋದು, ಇಲ್ಲ ತಾಮ್ರದ ಪಾತ್ರೆ ಇರ್ಬೋದು, ಆ ಥರದಲ್ಲೂ ಕೂಡ ಒಂದು ನೀರನ್ನು ಇಟ್ಕೊಂಡು ಅದಕ್ಕೆ ತುಳಸಿ ಎಲೆನ ಹಾಕಿ ಅರ್ಪಿಸಿ ಅದಕ್ಕೆ ನೀವು ಸಂಕಲ್ಪ ಮಾಡಬೇಕು. ಅಂದರೆ ಒಂದು ಗ್ಲಾಸ್ ಹಿಂಗೆ ತೊಗೊಳ್ತೀರಾ ಅಂದರೆ ಅದನ್ನು ಹೀಗೆ ಕ್ಲೋಸ್ ಮಾಡಿ ಮೇಲ್ಗಡೆ ಹಿಂಗೆ ಕೈಯಿಂದ ಬಲಗೈಯಿಂದ ಹಿಂಗೆ ಕ್ಲೋಸ್ ಮಾಡಿ ನಿಮ್ಮ ಸಂಕಲ್ಪ ಹೇಳ್ಕೊಳ್ಳಿ. ಅಂದರೆ ನನಗೆ ಈ ಆರೋಗ್ಯ ಸಮಸ್ಯೆ ಇದೆ, ಈ ಆರೋಗ್ಯ ಸಮಸ್ಯೆಯಿಂದ ನಾನು ಹೊರಗಡೆ ಬರಬೇಕು ಭಗವಂತ, ನನಗೆ ಆರೋಗ್ಯ ಪ್ರಾಪ್ತಿ ಮಾಡು ಅಂತ ಹೇಳಿ ಸಂಕಲ್ಪ ಮಾಡಿ ಅದನ್ನು ದೇವ್ರ ಮುಂದೆ ಇಟ್ಟು ನೀವು ಪೂಜಾದಿಗಳನ್ನು ಮಾಡಿ ಧನ್ವಂತ್ರಿ ಅಷ್ಟೋತ್ತರವನ್ನು ನೀವು ಪ್ರತಿದಿನ ಓದಬೇಕು. ಮನೆಯಲ್ಲಿ ಓದಿ, ಇಲ್ಲ ದೇವಸ್ಥಾನಕ್ಕೆ ಹೋದಾಗ ನೀವು ಅಲ್ಲೇ ಓದ್ತೀನಿ ಅಂದರೆ ಖಂಡಿತ ದೇವಸ್ಥಾನದಲ್ಲೇ ಓದ್ಬೋದು. ಧನ್ವಂತ್ರಿಯ ದೇವಸ್ಥಾನ ಇದ್ದರೆ ನಿಮ್ಮ ಮನೆ ಹತ್ತಿರವಾಗಿದ್ದರೆ ನೀವು ಖಂಡಿತ ಅದಕ್ಕೆ ಹೋಗಿ ಪೂಜೆ ಮಾಡ್ಬೋದು. ಇಲ್ಲ ತುಂಬ ದೂರ ಇದೆಪ್ಪ, ನನಗೆ ಹೋಗೋಕ್ಕಾಗಲ್ಲ, ಎಲ್ಲೆಲ್ಲೋ ಇದೆ ಅದನ್ನು ಹುಡ್ಕೋಕ್ಕಾಗಲ್ಲ ಅಂದರೆ ವಿಷ್ಣುವಿನ ಯಾವುದೇ ರೂಪದಲ್ಲಿರುವ ದೇವಸ್ಥಾನಕ್ಕೆ, ಅಂದರೆ ರಾಮನ ದೇವಸ್ಥಾನಕ್ಕೆ ಹೋಗ್ಬೋದು, ವೆಂಕಟೇಶ್ವರನ ದೇವಸ್ಥಾನಕ್ಕೆ ಹೋಗ್ಬೋದು, ಕೃಷ್ಣನ ದೇವಸ್ಥಾನಕ್ಕೆ ಹೋಗ್ಬೋದು. ಹಾಗೆ ಆಯಾ ಒಂದು ರೂಪದ ವಿಷ್ಣುವಿನ ರೂಪದ ದೇವಸ್ಥಾನಕ್ಕೆ ಹೋಗಿ ಅಲ್ಲಿಯೇ ಕುಳಿತು ನೀವು ಸಂಕಲ್ಪನ ಮಾಡಿ ದೇವರಿಗೆ ನಿಮ್ಮ ಶಕ್ತಿ ಅನುಸಾರ ಏನೆಲ್ಲ ಅರ್ಪಿಸ್ತೀರೋ ನೀವು ಅರ್ಪಣೆ ಮಾಡಿ ಅಲ್ಲಿ ಕೂಡ ಅಷ್ಟೋತ್ತರವನ್ನು ಓದಿ ಮನೆಗೆ ಬಂದು ಎಲ್ಲ ಪೂಜಾ ಕ್ರಮಗಳನ್ನು ಮುಗಿಸಿ. ಹೀಗೆ ನೀವು ಪ್ರತಿನಿತ್ಯ 1 ತಿಂಗಳ ಕಾಲ ಈ ವ್ರತವನ್ನು ಶ್ರದ್ಧೆ ಭಕ್ತಿಯಿಂದ ಮಾಡ್ತಾ ಬಂದರೆ ಖಂಡಿತ ನಿಮ್ಮ ಆರೋಗ್ಯ ಸಮಸ್ಯೆ ಸುಧಾರಿಸುತ್ತೆ. ಆರೋಗ್ಯ ಸಮಸ್ಯೆಯಿಂದ ನೀವು ಹೊರಗಡೆ ಬರ್ಬೋದು. ಆಮೇಲೆ ಆ ಸಂಕಲ್ಪ ಮಾಡಿರೋ ನೀರಿರುತ್ತಲ್ವ, ತುಳಸಿ ಹಾಕಿರೋ ನೀರು, ಅಂದರೆ ತುಳಸಿ ಎಲೆ ನೀವು ಹಾಕೋಕ್ಕೆ ಮುಂಚೆ ಅದನ್ನೆಲ್ಲ ಸ್ವಲ್ಪ ಚೆನ್ನಾಗಿ ಕ್ಲೀನ್ ಮಾಡಿಬಿಟ್ಟು, ಯಾಕಂದರೆ ಹೊರಗಡೆಯಿಂದ ನೀವು ತುಳಸಿ ಕಿತ್ಕೊಂಬರುವಾಗ ಏನಾದ್ರು ಧೂಳು ಅದು ಇದು ಇರುತ್ತಲ್ವ, ಅದನ್ನು ಕ್ಲೀನ್ ಮಾಡಿ ಆಮೇಲೆ ನೀರೊಳಗಡೆ ಹಾಕಿ ಅದನ್ನು ನೀವು ಆ ನೀರನ್ನು ನೀವು ಸೇವನೆ ಮಾಡ್ಬೋದು. ನೀವು ಒಬ್ಬರೇ ಸೇವನೆ ಮಾಡಬೇಕಂತ ಏನು ಹೇಳಲ್ಲ, ಮನೆಯಲ್ಲಿ ಎಲ್ಲರಿಗೂ ಅದನ್ನು ನೀವು ಕೊಡಬಹುದು. ಹಾಗೆ ಅದನ್ನು ನೀವು ಸೇವನೆ ಮಾಡ್ತಾ ಬಂದರೆ ಆರೋಗ್ಯ ಸಮಸ್ಯೆ ತುಂಬ ಬೇಗ ಕಮ್ಮಿ ಆಗುತ್ತೆ. ಈ ವ್ರತವನ್ನು ಎಲ್ಲರೂ ಮಾಡಿ ಆರೋಗ್ಯ ಪ್ರಾಪ್ತಿ ಮಾಡಿಕೊಳ್ಳಿ. ನಮಸ್ತೆ.